ಇದು ನಾಟಿ ಕೋಳಿ ಬಸ್ಸಾರು. ಇದು ಬಂದು ತೋರಿಸಿದ್ನಲ್ಲ ಆಗಲೇ ಲಿವರ್ ಫ್ರೈ, ಚಿಕನ್ ಲಿವರ್ ಫ್ರೈ, ಚಿಕನ್ ಲಿವರ್ ಫ್ರೈ. ಇದು ಬಂದು ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆರಿ ವೆರಿ ಗುಡ್ ಮಾರ್ನಿಂಗ್. ಸೊ ಸಂಡೇ ವ್ಲಾಗ್ ಇದಾಗಿದೆ. ಸೊ ಎಲ್ಲ ಎದ್ದು ಚೆನ್ನಾಗಿ ತಲೆಗೆ ಎಣ್ಣೆ ಇಟ್ಕೊಂಡು ಎಲ್ಲರೂ ಕಾಫಿ ಕುಡಿದು, ಸೊ ನೋಡಿ ಆಂಟಿ ಮನೆ ಟೆರೆಸ್ ಮೇಲೆ ವಾಕ್ ಮಾಡ್ತಾ ಇದ್ದೀವಿ. ಈಗ ಪ್ಲ್ಯಾಂಟ್ಸಿಗೆಲ್ಲನೂ ನೀರು ಹಾಕಿ, ಸೊ ಆಂಟಿ ಟಿಫನ್ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದಾರೆ. ಬ್ರೇಕ್ಫಾಸ್ಟ್ ಎಲ್ಲ ತಿಂದು ಇವತ್ತಿನ ಡೇ ಹೇಗಿರುತ್ತೆ, ಸೊ ಎಲ್ಲರೂ ರೆಡಿ ಆದಮೇಲೆ ಸಿಗ್ತೀನಿ. ಸೊ ಎಲ್ಲರೂ ಕೂಡ ತಲೆಗೆ ಎಣ್ಣೆ ಇಟ್ಕೊಂಡು ಕಾಫಿ ಕುಡಿದು ವಾಕ್ ಮಾಡ್ತಾ ಇದ್ದೀವಿ. ಹಾಗೆ ಪ್ಲ್ಯಾಂಟ್ಸಿಗೆಲ್ಲನೂ ಕೂಡ ನೀರು ಹಾಕ್ತಾ ಇದ್ದೀವಿ. ಸೊ ಒಳಗಡೆ ಎಲ್ಲ ಕ್ಲೀನಿಂಗ್ ನಡೀತಾ ಇದೆ. ಸೊ ಹೇಗಿರುತ್ತೆ ಇವತ್ತಿನ ವ್ಲಾಗ್? ತುಂಬಾ ಸ್ಪೆಷಲಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಈ ವ್ಲಾಗ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಏನು ಮಾಡ್ತಾ ಇದ್ದೀರಾ? ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ ನೈಟಿಗಳು ಹಾಕ್ಕೊಂಡು. ನೈಟ್ ನೋಡಿ ಹೆಂಗಿದೆ. ಹೌದು, ಬ್ರಷ್ ಆನ್ ಮಾಡಿದ್ದೀವಿ ಅಷ್ಟೇ. ಟಿಫನ್ ತಿಂದು ಫ್ರೆಶ್ ಆಗಿ ರೆಡಿ ಆಗಿಬಿಟ್ಟು ನಾವು ಈಗಿರೋರು ಆಗಿ ಬರ್ತೀವಿ ಅಂತ ಹೇಳ್ತಾ ಈ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಸೊ ಈಗ ನಮ್ಮ ಕೆಲಸ ಶುರು. ತುಂಬ ತಣ್ಣಗಿದೆ, ಇನ್ನೂ ಮೋಡ ನೋಡಿ ಹೆಂಗಿದೆ. ಟೆರೆಸ್ ಮೇಲೆ ಇದ್ದೀವಿ. ತುಂಬ ರೀಲ್ಸ್ ಎಲ್ಲ ಮಾಡಬೇಕಂತ ಪ್ಲಾನ್ ಮಾಡ್ಕೊಳ್ತಾ ಇದ್ದೀವಿ. ಆ್ಯಕ್ಚುಲಿ ಇವತ್ತು ಫ್ರೆಂಡ್ಶಿಪ್ ಡೇ. ಎಲ್ಲ ನನ್ನ ಫ್ರೆಂಡ್ಸ್ಗಳಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಸೊ ಎಲ್ಲ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಹಾಗೆ ಇವತ್ತು ಸಿಸ್ಟರ್ಸ್ ಡೇ ಕೂಡ ಇದೆ ಅಂತೆ. ಏಕೋ ಸಿಸ್ಟರ್ಸ್ ಡೇನು. ನಾವು ಸಿಸ್ಟರ್ಸ್ ಅಲ್ಲ, ಸಿಸ್ಟರ್ಸು, ಹಾಗೆ ಮದರು, ಫ್ರೆಂಡು ಎಲ್ಲನೂ ನಾವು ಆಲ್ ರೌಂಡ್ ನಾವು ಇಬ್ಬರು. ಸೊ ಎಲ್ಲರಿಗೂ ನಮ್ಮಿಬ್ಬರ ಕಡೆಯಿಂದ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಆ್ಯಂಡ್ ಸಿಸ್ಟರ್ಸ್ ಡೇ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಆ್ಯಂಡ್ ಸಿಸ್ಟರ್ಸ್ ಡೇ. ಸೊ ಇವತ್ತು ನೀವೆಲ್ಲರೂ ಕೂಡ ನಿಮ್ಮ ಫ್ರೆಂಡ್ಸು ಸಿಸ್ಟರ್ಸ್ ಎಲ್ಲ ಯಾರೆಲ್ಲ ಇದ್ದೀರಾ ಆದಷ್ಟು ವಿಶ್ ಮಾಡ್ಕೊಳ್ಳಿ. ಸೊ ಪ್ರೀತಿಯಿಂದ ಇರೋವರೆಗೂ ಖುಷಿಯಾಗೇ ಇರೋಕ್ಕೆ, ನಮ್ಮ ಥರ ಇರೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತೀವಿ. ಸೊ ಇವತ್ತಿನ ವ್ಲಾಗ್ ಈ ಎರಡೂ ಯಾವ ಥರ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಮಿಸ್ ಮಾಡಿದೆ ನೋಡಿ. ಫೈನಲಿ ಪ್ಲ್ಯಾಂಟ್ಸ್ಗೆಲ್ಲ ನೀರು ಹಾಕಿ ಕೆಳಗೆ ಬಂದು ಎಲ್ಲ ಮನೇಲಿ ಹೆಂಗೆ ಕೆಲಸ ಮಾಡಿ ಮುಗಿಸ್ಕೊಳ್ತೀವಿ ಆ ಥರ ಎಲ್ಲ ಮನೆ ಕೆಲಸನ ಫಿನಿಶ್ ಮಾಡ್ಕೊಂಡ್ವಿ. ಖಂಡಿತ ಇವತ್ತಿನ ವ್ಲಾಗಲ್ಲಿ ಕಮೆಂಟ್ಸ್ ಮಾಡ್ತಿದ್ದ ಏನಂತ ಅಂದರೆ ಡೆಫಿನೆಟ್ಲಿ ನೀವು ಕೇಳ್ತೀರಾ. ಒಬ್ಬರಲ್ಲ ಇಬ್ರು ಇದ್ದೇ ಇರ್ತಾರಲ್ವ ನೈಟೀಸ್ ಹಾಕ್ಕೊಂಡು ಏನು ಆ ಥರ ಇದ್ದು ವ್ಲಾಗ್ ಮಾಡಿದ್ದೀರಾ ಅಂತ. ಸೊ ಖಂಡಿತ ನಾನು ಇರೋದು ಯಾವ ಥರ ನ್ಯಾಚುರಲ್ ಆಗಿ ವ್ಲಾಗ್ನ ಶೂಟ್ ಮಾಡ್ತೀನಿ. ಸೊ ನೈಟ್ ಎಲ್ಲ ನಾವು ಮೇಲೇ ಮಲಗಿದ್ವಿ, ಎದ್ದು ಎಲ್ಲ ಸೊ ನಾನು ಹಾಗೇ ವ್ಲಾಗ್ನ ಶೂಟ್ ಮಾಡಿದೆ. ಸೊ ಎಲ್ಲ ಇವಾಗ ರೆಡಿ ಆದ್ವಿ. ಫೈನಲಿ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟು ಉಪ್ಮಾ ಮಾಡಿದರು ಆಂಟಿ. ಎಲ್ಲ ಉಪ್ಪಿಟ್ಟನ್ನ ತಿಂದು ಈಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಇಲ್ಲೇನು ಹೆವಿಯಾಗಿ ನಾನೇನು ಮೇಕಪ್ ಮಾಡಿಲ್ಲ, ನ್ಯಾಚುರಲ್ ಮೇಕಪ್ಪು. ಇದು ಒಂದು ಫ್ಯಾಮಿಲಿ ವ್ಲಾಗ್ ಅಂತ ಬಂದಾಗ ಕಮೆಂಟ್ಸ್ ಮಾಡುವಾಗ ತುಂಬ ಯೋಚನೆ ಮಾಡಿ ಕಮೆಂಟ್ಸ್ ಮಾಡಿ. ಇಲ್ಲಿ ಯಾರಿಗೂ ಹರ್ಟ್ ಆಗಬಾರ್ದು. ಫೈನಲಿ ನೋಡಿ ಔಟ್ಲುಕ್ ಹೇಗಿದೆ ಅಂತ. ಸೊ ಬಂದಮೇಲೆ ತೋರಿಸ್ತೀವಿ. ದೇವಸ್ಥಾನಕ್ಕೆ ಟೈಮ್ ಆಗಿದೆ, ಹೋಗ್ತಾ ಇದ್ದೀವಿ. ಸೊ ದೇವ್ರಿಗೆ ಆರತಿಗಳೆಲ್ಲನೂ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದೀವಿ. ಆಗ್ಲೇ ನೈಟಿಯಲ್ಲಿ ನೋಡಿದ್ರಿ, ಈಗ ಸ್ಯಾರೀಸ್ ಅಲ್ಲಿ ನೋಡಿ. ಸೊ ಫೈನಲಿ ನಾವು ಇವತ್ತು ಎಲ್ಲರಿಗೂ ಒಂದ್ ಸೆಕೆಂಡ್ ವುಮೆನ್ಸ್ ಡೇ, ಫ್ರೆಂಡ್ಶಿಪ್ ಡೇ, ಹಾಗೆ ಸಿಸ್ಟರ್ಸ್ ಡೇ ಕೂಡ ಇವತ್ತು. ಎಲ್ಲ ನಮ್ಮ ಸಿಸ್ಟರ್ಸ್ನ ಯಾರನ್ನ ಮಿಸ್ ಮಾಡ್ಕೊಂಡಿದೀವಿ ಅವ್ರಿಗೆಲ್ಲರಿಗೂ ಕೂಡ ಹ್ಯಾಪಿ ಸಿಸ್ಟರ್ಸ್ ಡೇ ಟು. ಹಾಗೆ ನಾವಿವತ್ತು ಏನಪ್ಪ ಅಂದರೆ ಈ ರೀಕ್ರಿಯೇಟ್ ಮಾಡಿದೀವಲ್ಲ ಈ ಸ್ಯಾರೀಸು ಎಲ್ಲ ನಮ್ಮ ಮದರ್ಸ್ದು ಓಲ್ಡ್ ಸ್ಯಾರೀಸ್ನ ಹಾಕ್ಕೊಂಡಿದ್ದೀವಿ. ಇದು ನಮ್ಮ ಅಮ್ಮಂದು, ಇದು ನಮ್ಮ ಆಂಟಿ ಮದುವೆದು ಮೈಸೂರು ಸಿಲ್ಕ್ ಸ್ಯಾರೀಸು. ಸೊ ಇವತ್ತು ನಮ್ಮ ಈ ರೀಕ್ರಿಯೇಟ್ ಸ್ಯಾರೀಸ್ ಹೇಗಿದೆ ಕಮೆಂಟ್ ಮಾಡಿ. ನೀವು ಕೂಡ ಈ ಥರ ಅಮ್ಮಂದಿರ ಸ್ಯಾರೀಸ್ನ ಹಾಕ್ಕೊಂಡು ಸೊ ಎಲ್ಲರೂ ಕೂಡ ಎಂಜಾಯ್ ಮಾಡಿ. ಸೊ ಹಾಗೆ ಇವಾಗ ದೇವ್ರುಗಳಿಗೆ ಆರತಿ ತಗೊಂಡು ಹೋಗ್ತಾ ಇದ್ದೀವಿ. ಹೋಗೋಗ್ರೆ ಪದವೇ
ನಮ್ಮನ್ನು ತೆಗಿಯಪ್ಪ, ನಮ್ಮನ್ನು ತೆಗೆದ ಇಲ್ವ ಫಸ್ಟು ಏನು ಬ್ಯಾಸರ ಪದ ಪದ ಪೊಂಡ 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 ರೈಟು ಟಿಕೆಟ್ 30 ರೂಪಾಯಿ ಒಬ್ಬರಿಗೆ. 50 ರೂಪಾಯಿ ಕೊಡ್ತೀವಿ. ಇವಾಗ ಜಾತ್ರೆಯಲ್ಲಿ ನಿಮಗೆ ಕೊಡಿಸ್ತೀವಿ. ನಾನು 50 ಇಲ್ಲ 100 ಕೊಡ್ತೀವಿ. ಇಲ್ಲ ಮಮ್ಮಿ చెప్పేది అంతే రాత్రి శ్వేతకి ఏంటి మమ్మీ అదే చెప్పింది సింగల్ నీళ్ళు పెద్దగా వస్తుంది ಚೇಂಜ್ ಮಾಡ್ತೀನಪ್ಪ ರಾತ್ರಿ ಅಂಕಲ್ ಅಲ್ಲ ಫೈನಲಿ ಆರತಿ ತೊಗೊಂಡು ಬಂದ್ವಿ. ನಾವು ಬರೋಷ್ಟೊತ್ತಿಗೆ ಆರತಿಗಳೆಲ್ಲನೂ ಆಗೋಗಿದೆ. ಅಂದರೆ ಬೆಳಗ್ಗಿನ ಜಾವನೇ ಆರತಿ ಎತ್ತುತ್ತಾರೆ. ಸೊ ಅದೆಲ್ಲನೂ ಕೂಡ ಮುಗ್ದೋಗ್ಬಿಟ್ಟಿದೆ. ಜನ ಇವಾಗ ಫುಲ್ ಕಡಿಮೆ ಇದ್ದಾರೆ. ಅಂದರೆ ಇಲ್ಲಿ ಸ್ವಲ್ಪ ಜನ ಇದ್ದರೆ ಫ್ಯಾಮಿಲಿ ಆ ಥರ ಇದ್ದಾರೆ. ಇಲ್ಲಿ ಪ್ರಸಾದ ಕೊಡೋ ಹತ್ರ ಸಾವಿರಾರು ಜನ ಹೇಳೋಕ್ಕೆ ಆಗಲ್ಲ, ಎಲ್ಲ ಕ್ರೌಡ್ ಅಲ್ಲಿದೆ ಜನ. ಫೈನಲ್ ಆಗಿ ನಾವು ಆಂಟಿಗೆ ಮೈ ಮೇಲೆ ಬಂದಿತ್ತು. ಇದನ್ನೆಲ್ಲನೂ ನಡೆಸ್ಕೊಡ್ತಾ ಇದ್ದಾರಲ್ಲ ಅವರಿಗೆ, ಅದು ನೋಡೋಕ್ಕೇ ಒಂಥರ ಮೈಯೆಲ್ಲ ಜುಮ್ ಅನಿಸುತ್ತೆ. ಸೊ ನಾನು ಇಷ್ಟು ಹತ್ರದಿಂದ ಇದು ಒಂದು ಎರಡನೇ ಬಾರಿ ನಾನು ನೋಡ್ತಾ ಇರೋದು. ಅದು ಆಂಟಿನೇ ಹಿಂದೆಗಡೆ ಇದ್ದರು, ಅವ್ರನ್ನೆಲ್ಲ ಹಿಡ್ಕೊಂಡು ಮಾಡ್ತಾಯಿದ್ರಲ್ವ. ಈ ಭೂಮಿ ಮೇಲೆ ಈ ಪ್ರಪಂಚದಲ್ಲಿ ಎಲ್ಲನೂ ಇದೆ. ಸತ್ಯಕಾಲನ ಏನು ಹೇಳ್ತಾರೆ, ಏನು ಜನಗಳು ಬದಲಾಗಿದ್ದಾರೆ ಅಷ್ಟೇ, ಕಾಲ ದೇವರು ಎಲ್ಲನೂ ನಡೀತಾ ಇದೆ. ಬನ್ನಿ ಈಗ ನಾವು ಕೂಡ ಆರತಿ ಮಾಡೋಣ ಅಂತ ಬಂದ್ವಿ. ಏನಪ್ಪ ಅಂದರೆ ಜನ ಕಮ್ಮಿ ಇರೋದಕ್ಕೆ ಎಲ್ಲರೂ ಹೊರಗಡೆಯಿಂದ ಆರತಿ ಮಾಡಿದ್ರೆ ಆಗಲೇ ಒಂದು ಲೈನ್ ಅಂತ ಮಾಡಿದ್ದಾರೆ, ಕಂಬಿ ಆಚೆ ಆರತಿ ಮಾಡಬೇಕು. ನಾವು ಒಳಗಡೆ ಕೇಳಿಕೊಂಡು ಒಳಗೆ ಬಿಡಿಸಿದ್ರು. ನಮ್ಮ ನಮ್ಮ ಭಾವ ಎಲ್ಲ ಕೇಳಿ ಒಳಗೆ ಬಿಡಿಸಿ ತುಂಬ ಹತ್ರದಿಂದ ಆರತಿ ಮಾಡ್ತಾಯಿರೋದು ತುಂಬ ಖುಷಿ ಆಗ್ತಾಯಿದೆ. ಒಳ್ಳೆಯದಾಗಲಿ, ನಾನು ಏನಾದರೂ ಬೇಡ್ಕೊತಾ ಇದ್ದೀನಿ ಅಂತ ಅಲ್ಲ, ಎಲ್ಲರಿಗೂ ಒಳ್ಳೆಯದಾಗಲಿ. ಏನಪ್ಪ ಅಂದರೆ ನಾನು ತುಂಬ ವರ್ಷಗಳಿಂದ ಈಗ ಬಂಡೆ ಮಾಂಕಾಳಿ ಕಬಾಳಮ್ಮನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಕಾರಣಾಂತರಗಳಿಂದನೇ ಅದು ಹೋಗೋಕ್ಕಾಗಿರಲಿಲ್ಲ. ಯಾಕಂದರೆ ರೆಡಿಯಾಗಿ ದೇವಸ್ಥಾನಕ್ಕೆ ಅಂತ ರೆಡಿಯಾದಾಗೂ ಕೂಡ ಕ್ಯಾನ್ಸಲ್ ಆಗಿದ್ದುಂಟು. ಸೊ ಇವತ್ತು ಎಲ್ಲೋ ಎಲ್ಲ ದೇವ್ರಿಗೂ ಇಷ್ಟು ಹತ್ರದಿಂದ ದೇವ್ರನ್ನ ನೋಡ್ತಾ ಆರತಿ ಮಾಡ್ತಿರೋದು ನನ್ನ ಮನಸ್ಸಿಗೆ ಏನೋ ಒಂದು ಖುಷಿ. ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ನನಗೆ ಬರೋದಿಲ್ಲ. ಸೊ ಫೈನಲಾಗಿ ಎಲ್ಲರೂ ತುಂಬ ಹತ್ರದಿಂದ ತುಂಬ ದೇವ್ರಿಗೆ ಆರತಿನ ಮಾಡಿ ಮುಗಿಸಿದ್ವಿ. ಹಾಗೆ ನಮ್ಮ ನಮ್ಮ ಭಾವ ಅವರು ಕೂಡ ಅದು ಈಚೆಯಿಂದ ಆರತಿನ ಮಾಡಿದ್ರು. ಯಾಕಂದರೆ ಎಲ್ಲ ದೇವರು ಒಟ್ಟಿಗೆ ಇದೆ. ನಾವು ದೂರ ಒಂದು ದೇವರಿಗೆ ಹೋದ್ರೆ ಒಂದು ದೇವಸ್ಥಾನಕ್ಕೆ ಹೋಗೋಕ್ಕಾಗಿರೋದಿಲ್ಲ. ಸೊ ಹಂಗಾಗ್ಬಿಟ್ಟು ನಮ್ಮ ಅಕ್ಕವರೊಬ್ಬರು ಬರಬೇಕು, ಅವರು ಆರತಿ ಮಾಡಲಿ ಅಂತ ವೆಯ್ಟ್ ಮಾಡ್ತಾ ಅವರಿಗೋಸ್ಕರ ವೆಯ್ಟ್ ಮಾಡಿಕೊಂಡು ಹಾಗೆ ಒಂದು ಫ್ಯಾಮಿಲಿ ಗ್ರೂಪ್ ಸೆಲ್ಫಿನ ತೊಗೊಳ್ತಾ ಇದ್ದೀವಿ. ಸೊ ಈಗಿತ್ತು ಎಲ್ಲ ದೇವ್ರುಗಳಿಗೂ ತುಂಬ ಚೆನ್ನಾಗಿ ದರ್ಶನ ಆಯಿತು. 2 ಡೇಸ್ ತುಂಬಾ ಚೆನ್ನಾಗಿ ದರ್ಶನ ಆಯಿತು. ಊಟಕ್ಕೆ ಹೋಗ್ತಾ ಇದೀವಿ, ಅವ್ರ ಥರ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಸ್ಪೆಷಲ್ ಆಗಿರೋದು. ಮೊನ್ನೆ ಮೆಟ್ರೋ ಸ್ಟೇಷನ್ ಟಿಕೆಟ್ ಕೊಡೋರೆ ಕಲ್ಲಡ್ಡು ಮುಂದಕ್ಕೆ ಬೈಯಕಾಯ್ತಾ ಕೈ ಬಿಸಿ 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 ಆಗ್ತಾ ಐತೆ ಕೈ. ಫೈನಲಿ ದೇವಸ್ಥಾನದಿಂದ ಬಂದು ಪ್ರಸಾದ ಎಲ್ಲ ತಿಂದು ಸ್ವಲ್ಪ ಇನ್ಸ್ಟಾಗ್ರಾಮಿಗೆ ರೀಲ್ಸ್ ಮಾಡ್ಕೊಂಡ್ವಿ. ಸೊ ನನ್ನ ಇನ್ಸ್ಟಾಗ್ರಾಮ್ ಲಿಂಕು ಬಯೋದಲ್ಲಿ ಕೊಟ್ಟಿದ್ದೀನಿ, ಯೂಟ್ಯೂಬ್ ಬಯೋದಲ್ಲಿ. ಸೊ ನೆಕ್ಸ್ಟು ಇನ್ಸ್ಟಾಗ್ರಾಮ್ ರೀಲ್ಸು ಕೂಡ ಅಪ್ಲೋಡ್ ಮಾಡಿದ್ದೀನಿ, ಫ್ಯಾಮಿಲಿ ಎಲ್ಲ.
ಸೊ ದೊಡ್ಡವ್ರನ್ನೂ ಕೂಡ ಕರ್ಕೊಂಡು ರೀಲ್ಸ್ನ ಮಾಡಿದ್ವಿ. ಸಖತ್ತಾಗಿ ಬಂದಿದೆ. ಫುಲ್ ಎಂಜಾಯ್ ಮಾಡಿದ್ದೀವಿ. ಮಿಸ್ ಮಾಡಿದೆ ಇನ್ಸ್ಟಾಗ್ರಾಮಲ್ಲಿ ಹೋಗಿ ನಮ್ಮ ವಿಡಿಯೋಸ್ನ ವಾಚ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ, ಆದರೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಗುಡ್ ಕಮೆಂಟ್ಸ್ ಮಾಡಿ. ಹೌದು, ನಾವು ಯಾಕಂದರೆ ತುಂಬ ಒಳ್ಳೆ ಬ್ಯಾಡ್ ಕಮೆಂಟ್ಸ್ನ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇಲ್ಲ. ಲೈಕ್, ಶೇರ್ ಅಂಡ್ ಕಮೆಂಟ್ಸ್. ಮೇಲೆ ಹೋಗಿ ಇನ್ಸ್ಟಾಗ್ರಾಮಿಗೆ ತುಂಬಾನೇ ರೀಲ್ಸ್ ಮಾಡ್ಕೊಂಡ್ವಿ. ಸೊ ಮನೆಯಲ್ಲಿ ಯಾವಾಗ ಮೇಲೆ ಹೋಗಿರೋದು ಮಳೆನೇ ಬಂದ್ಬಿಟ್ಟು ಅದಕ್ಕೆ ಕೆಳಗೆ ಬಂದ್ವಿ. ಸಖತ್ತಾಗಿ ಬಂದಿದೆ ರೀಲ್ಸು. ಸೊ ಎಲ್ಲರೂ ಕೂಡ ಮಿಸ್ ಮಾಡಿದೆ ರೀಲ್ಸ್ನ ಇನ್ಸ್ಟಾಗ್ರಾಮಲ್ಲಿ ಹೋಗಿ ವಾಚ್ ಮಾಡಿ. ಇವತ್ತಿನ ವ್ಲಾಗು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ಇನ್ನೂ ವ್ಲಾಗ್ನ ಕಂಟಿನ್ಯೂ ಮಾಡಿದ್ರೆ ಚೆನ್ನಾಗಿರಲ್ಲ, ಲೆಂತ್ ಆಗಿಬಿಡುತ್ತೆ. ಪಾರ್ಟ್ 2 ವ್ಲಾಗು ನೋಡಿ. ನಾನ್ ವೆಜ್ ನೈಟ್ ಡಿನ್ನರಿಗೆಲ್ಲ ಏನು ಮಧ್ಯಾಹ್ನ ಯಾವ ಥರ ನಾನ್ ವೆಜ್ ವೆರೈಟೀಸ್ ಎಲ್ಲ ಮಾಡಿ ಎಂಜಾಯ್ ಮಾಡಿದ್ವಿ ಅಂತ ಪಾರ್ಟ್ 2 ವಿಡಿಯೋಲ್ಲಿ ಬರುತ್ತೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಇಂಟ್ರೆಸ್ಟಿಂಗ್ ವ್ಲಾಗ್ ಬರುತ್ತೆ, ಅದನ್ನು ಕೂಡ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.